ನಮಸ್ಕಾರ ನಮಸ್ಕಾರ ನಮಸ್ಕಾರ. ಚಿನ್ನಯ್ಯ ಹಿಡ್ಕೊಂಡು ಚಿನ್ನಯ್ಯ ಹೇಳಿರುವಂಥದ್ದು ಎರಡು ಸ್ಟೇಟ್ಮೆಂಟಲ್ಲಿ ಒಂದು ಸತ್ಯ, ಇನ್ನೊಂದು ಸುಳ್ಳು ಅಂತ ಮೂರು ಪಕ್ಷದವರು ಸರ್ಕಾರ ನಡೆಸ್ತಾ ಇರುವಂಥ ಸರ್ಕಾರ, ಆಮೇಲೆ ಒಂದಷ್ಟು ಮಾಧ್ಯಮಗಳು ಅರೆಸ್ಟ್ ಮಾಡ್ರಿ ಧರ್ಮಸ್ಥಳದ ಹತ್ಯಾಕಾಂಡ ಅಂತ ಏನು ನಾವೆಲ್ಲ ಇವರು ಯಾರು ಐ ಥಿಂಕ್ ಕರ್ನಾಟಕ ಮಹಿಳಾ ಆಯೋಗ ನಾವು ನೀವೆಲ್ಲ ಅಲ್ಲಿ 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 ಹೆಣ್ಮಕ್ಳು ಕಾಣೆಯಾಗಿದ್ದಾರೆ, ಒಂದಷ್ಟು ಜನ ಊತಾಕಿದ್ದಾರೆ ಅಂತ ಊತಾಕ್ದವನೇ ಬಂದಿದ್ದಾನೆ, ಅದ್ರ ಬಗ್ಗೆ SIT ಮಾಡಿ ಅಂತೆಲ್ಲ ನಾವು ನೀವು ಎಲ್ಲ ಮಾತಾಡಿದ್ರಲ್ಲ. ಅದರ ವಿಚಾರವಾಗಿನೇ ಮೊದಲು ಕರ್ಕೊಂಬಂದು ಅವನು ಹೇಳದಂತ ನಿಜದ ಮೇಲೆ ಒಂದು FIR ಆಯ್ತು, ಅದ್ರ ಮೇಲೆ ಏನೂ ಮಾಡಿಲ್ಲ ಅವರು SIT ಅವರು. ಮತ್ತೆ ಅವನ್ನೇ ಅರೆಸ್ಟ್ ಮಾಡಿ ಅವನ ವಿರುದ್ಧನೇ ಕಂಪ್ಲೇಂಟ್ ಕೊಡಿಸಿ, ಯಾರೋ ಭೀಮನ್ನ ಅರೆಸ್ಟ್ ಮಾಡಿ ಭೀಮನ್ ಕೈಯಲ್ಲೇ ಕಂಪ್ಲೇಂಟ್ ಕೊಡಿಸಿ ಯಾರ್ಯಾರ ಮೇಲೆ ಅಂತಂದ್ರೆ ಭೀಮನ್ ಮೇಲೆ ಭೀಮನೇ ಕೊಟ್ಕೊಂಡವನೆ, ಎಸ್ ನಾನು ತಪ್ಪು ಮಾಡಿದೆ. ಕ್ಯಾನ್ ಯು ಜಸ್ಟ್ ಬಿಲೀವ್? ಅಲ್ರಿ, ಆ ವ್ಯಕ್ತಿ ಅವನ ಮೇಲೆನೆ ಕಂಪ್ಲೇಂಟ್ ಕೊಡಿ. ದೇಶದ ಇತಿಹಾಸದಲ್ಲಿ ಮೊದಲ ಬಾರಿ ಒಬ್ಬ ವ್ಯಕ್ತಿ ತನ್ನ ವಿರುದ್ಧ ತಾನೇ ಕಂಪ್ಲೇಂಟ್ ಕೊಟ್ಕೊಂಡ್ರಂತ ಪ್ರಕರಣ ಅಂತಂತಂದ್ರೆ ಅದು ಧರ್ಮಸ್ಥಳದ ಪ್ರಕರಣ. ಅದು ಭೀಮನೇ ತನ್ನ ವಿರುದ್ಧ ತಾನೇ ಕೊಟ್ಕೊಂಡವನೆ. ಹೌದು, ನಾನು ಷಡ್ಯಂತ್ರ ಮಾಡಿದೆ. ಕಮಾನ್ ಮ್ಯಾನ್, ಒಬ್ಬ ವ್ಯಕ್ತಿಯನ್ನ ತನ್ನ ವಿರುದ್ಧ ತಾನೇ ಕಂಪ್ಲೇಂಟ್ ಕೊಡೋ ಮಟ್ಟಕ್ಕೆ ಇವತ್ತಿನ SIT ಡೆವಲಪ್ ಆಗಿದೆ. ಅಜಿತ್ ಹನುಮಕ್ಕನವ್ರು ಹೇಳ್ತಾ ಇದ್ರು. ಯಾವ ಅಜಿತ್ ಹನುಮಕ್ಕನವ್ರು ಅಂತಂದ್ರೆ ಯಾವ KDB ಲ್ಯಾಂಡ್ ಅನ್ನ ಸುವರ್ಣ ರಾಜೀವ್ ಚಂದ್ರಶೇಖರ್ ಅವರ ಮಾವ ಹಾಕೊಂಡಿದಾರಲ್ಲ, ಆ ಚಾನಲ್ ಏನೇನೋ ಅಜಿತ್ ಹನುಮಕ್ ಅವರು ಹೇಳ್ತಾ ಇದ್ರು, ಇವರೆಲ್ಲ ಓಡಾಡ್ಕೊಂಡೇ ಇದಾರೆ, ಅರೆಸ್ಟ್ ಮಾಡಿಲ್ಲ ಅಂತ. ನನ್ನದು ಎರಡು ಪ್ರಶ್ನೆ ಇದೆ. ಈಗ ಭೀಮಾ ಎರಡು ಸ್ಟೇಟ್ಮೆಂಟ್ ಕೊಟ್ಟವನೆ, ಒಂದು ಕೊಲೆಗಾರರ ಬಗ್ಗೆ, ಒಂದು ತನ್ನ ಬಗ್ಗೆ, ಮತ್ತೆ ತನ್ನನ್ನು ಕರ್ಕೊಂಡ್ ಬಂದವ್ರ ಬಗ್ಗೆ. ಎಸ್, ಇವ್ರು ಷಡ್ಯಂತ್ರ ಮಾಡಿದ್ರು ಅಂತ. SIT ಪ್ರಕಾರ, ಒಂದಷ್ಟು ಚಾನೆಲ್ಗಳ ಪ್ರಕಾರ ಅವನ ಮೇಲೆ ಹೇಳ್ಕೊಂಡಿರೋದು ನಿಜ, ಅವನ ಮೇಲೆ ಹೇಳ್ಕೊಂಡಿರೋದು ಮಹೇಶ್ ತಿಮ್ರೋಡಿ ಮತ್ತೆ ಇವ್ರಗಳ ಮೇಲೆ ಹೇಳ್ಕೊಂಡಿರೋದು ನಿಜ, ಮೊದಲು ಕೊಟ್ಟಿರೋದು ಸುಳ್ಳು ಅನ್ನೋದು ಇವ್ರ ವಾದ. ಈಗ SIT ಅವರು ಅಷ್ಟೇನೇನೆ, ಮೊದಲು ಕೊಟ್ಟ ದೂರಿನ ಮೇಲೆ ಅವರು ತನಿಖೆನೂ ಮಾಡಿಲ್ಲ, ತಲೆನೂ ಕೆಡಿಸ್ಕೊಂಡಿಲ್ಲ, ಯಾರನ್ನೂ ಅರೆಸ್ಟೂ ಮಾಡಿಲ್ಲ. ಬದಲಿಗೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ವಾಟ್ ಡಿಡ್ ದೇ ಡೂ? ಭೀಮನ್ ಅರೆಸ್ಟ್ ಮಾಡಿದ್ರು, ಭೀಮನ್ ಕೈಯಲ್ಲಿ ಅವನ ವಿರುದ್ಧನೇ ಕಂಪ್ಲೇಂಟ್ ಕೊಡ್ಸ್ಕೊಂಡ್ರು. ಜೊತೆನಲ್ಲಿ ಮಹೇಶ್ ತಿಮ್ರೋಡಿ, ಗಿರೀಶ, ಸುಜಾತಾ ಭಟ್, ಸೌಜನ್ಯ ಮಾವ ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಡ್ಸ್ಬಿಟ್ಟು ಇವನ್ ಕೈಯಲ್ಲಿ ಭೀಮನ್ ಕೈಯಲ್ಲಿ ಅವನ ವಿರುದ್ಧ ಅವನ ಕೈಯಲ್ಲೇ ಕಂಪ್ಲೇಂಟ್ ಕೊಡ್ಸೋರು. ಲೆಕ್ಕ ಹಾಕೊಳ್ಳಿ, ಅದು ಸತ್ಯ ಅಂತ ಚಾರ್ಜ್ ಶೀಟ್ ಅವಳವ್ರೆ. ಈಗ ವಿಚಾರ ಏನು ಅಂತಂದ್ರೆ, ಭೀಮಾ ಹೇಳಿರೋಂಥದ್ದು ಎರಡನೇದು ಸತ್ಯ, ಮೊದಲನೇ ಸತ್ಯ ಅಲ್ಲ ಅನ್ನೋದನ್ನು ಒಂದಷ್ಟು ಚಾನೆಲ್ಗಳ ವಾದ, ಸುವರ್ಣ ನ್ಯೂಸ್ ವಾದ. ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಹಾಗಾದ್ರೆ ಮೊದಲನೇ ಕೊಟ್ಟಿರುವಂತ ಕಂಪ್ಲೇಂಟು ಡಮ್ಮಿ ಅಂತ ಆಯ್ತು. ಯಾರು ಹೇಳಿದ್ದು? ಇವರು ಯಾರೋ SIT ಅವರಂತೆ. SIT ಚಾರ್ಜ್ ಶೀಟ್ ಹಾಕಿದ್ದಕ್ಕೆ ಸುವರ್ಣ ರಾಜೀವ್ ಚಂದ್ರಶೇಖರ್ನ ಚಾನಲಿನ ಅಜಿತ್ ಹನುಮಕ್ಕ ಹೇಳ್ತಾ ಇದ್ದಾನೆ, ಎಲ್ಲಾರನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬಿಡಿ ಅಂತ. ಏನಪ್ಪಾ ಅಜಿತ್, ಯಾವ ಡಿಪಾರ್ಟ್ಮೆಂಟ್ ಸತ್ಯ ಹೇಳುತ್ತೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಸತ್ಯ ಹೇಳುತ್ತೆ ಅಂತ ನಿಮ್ಗೆ ಅನ್ಸುತ್ತೇನ್ರಿ? ಅಲ್ರಿ ರಜಿತ್, ಕಳೆದ 2 ತಿಂಗಳಲ್ಲಿ ಸಾಲು ಲಾಡಿ ಬಿಚ್ಚಿರೋನೊಬ್ನು, ಚಿನ್ನನ ಕದ್ದು ಎಂಡ್ರಿಗೆ ಒಡವೆ ಮಾಡಿಸ್ಕೊಂಡ್ರು ಇನ್ನೊಬ್ಬ, ATM ಕದ್ದಿರೋ ಅಂತ ಪೊಲೀಸ್ ಡಿಪಾರ್ಟ್ಮೆಂಟು, ಆಮೇಲೆ ಏನೋ ಹೊಡ್ಕೊಲ್ದ ಹೊಡೆಯಲಿ ಐ ಥಿಂಕ್ ದಾವಣಗೆರೆಯಲ್ಲಿ 2 PSIಗಳು ಚಿನ್ನನ ದರೋಡೆ ಮಾಡ್ತಾರೆ, ಬೆಂಗಳೂರಲ್ಲಿ ATM ದರೋಡೆ ಮಾಡ್ತಾರೆ, ಆಮೇಲೆ ಲಾಡಿ ಬಿಚ್ಚೋ ಅಂತ ಸುನೀಲ್, ಡ್ರಗ್ಸ್ ಮಾರೋ ಅಂತ ಮಂಜುನಾಥ ಇನ್ಸ್ಪೆಕ್ಟ್ರು, ಸೂರ್ಯನಗರದವನು ಕದ್ದಿರೋ ಚಿನ್ನದಲ್ಲಿ ಎಂಡ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ, ನೆನ್ನೆ ಬಂಡೆಪಾಳ್ಯ ಇನ್ಸ್ಪೆಕ್ಟ್ರು ಕಿಡ್ನಾಪೇ ಮಾಡ್ಸವನೆ, ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತರಾಜ ಏನೋ ಏನ್ ಮಾಡ್ತಾನೆ, ಅವನು ರಿಯಲ್ ಎಸ್ಟೇಟ್ ಮಾಡಿ ಕಾಸು ಮಾಡ್ತಾನೆ. ಇಂಥ ಕೀಳು ಮಟ್ಟದಲ್ಲಿರುವಂತ ಪೊಲೀಸ್ ಇಲಾಖೆ ಮಾಡಿರೋ ಅಂತ SIT ತನಿಖೆನ ಕರ್ನಾಟಕದ ಜನತೆ ಒಪ್ಕೊಂತಾರೆ ಅಂತಂದ್ರೆ
ಮೋಸ್ಟ್ಲಿ ನೀನು ಒಪ್ಕೊಬೋದು, ಅಜಿತ್ ಹನುಮಕ್ಕನವರ್, ಡಿ ಕೆ ಶಿವಕುಮಾರ್ ಒಪ್ಕೊಬೋದು. ಯಾಕೆ ಅಂತಂದ್ರೆ ಈ ಎಲ್ಲಾ ವಿಚಾರದಲ್ಲೂ ಹಳ್ಳ ಇಡ್ಸಕ್ಕೆ ಮೂಲ ಕಾರಣನೇ ಡಿ ಕೆ ಶಿವಕುಮಾರ್ ಅಂತ ನಮ್ಮ ವರದಿ ಇದೆ. ಈ ಇಡೀ ಸತ್ಯವನ್ನ ಮುಚ್ಚಾಕದಲ್ಲಿ ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಪಾತ್ರ ದೊಡ್ಡ ಮಟ್ಟದಲ್ಲಿದೆ. ಆಮೇಲೆ ನಿಮ್ಮಂತ ಚಾನೆಲ್ಗಳು ಬಹುಮುಖ್ಯ ಪಾತ್ರವನ್ನ ವಹಿಸಿದೆ. ಏನ್ ಹೇಳ್ದೆ ನೀನು? ಯೂಟ್ಯೂಬರ್ಸು ಷಡ್ಯಂತ್ರ ಭಾಗನ. ನಮ್ಗೇನ್ ಬ್ರೀಫ್ ಕೇಸ್ ತಂದು ಕೊಟ್ಟಿದ್ರಾ? ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ನಿನ್ನ ಓನರ್ ಯಾರಿದ್ದಾರೆ ರಾಜೀವ್ ಚಂದ್ರಶೇಖರ, ಓಕೆ, ಅವ್ರ ಫ್ಯಾಮಿಲಿಯವರು KDB ಹತ್ರ 150 ಎಕರೆ ಜಮೀನ ತಗೊಂಡು ಮಾರ್ಕೊಂಡ್ರು ಅಂತ ಫ್ಯಾಮಿಲಿ ನಡೆಸ್ತಾ ಇರೋಂತ ಸುವರ್ಣ ಚಾನೆಲ್ ನಿನ್ನಂತವನು ಕೂತು ಕರ್ನಾಟಕದ 7 ಕೋಟಿ ಜನರ ಬಗ್ಗೆ ಆಮೇಲೆ SIT ಅವ್ರು ಮಾಡಿರೋದು ಸತ್ಯ ಹರಿಶ್ಚಂದ್ರ ತನಿಖೆನಾ? ಒಂದ್ ಅರ್ಥ ಮಾಡ್ಕೊಳ್ಳಿ ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ, ಆ SIT ಅವ್ರು 20 ಜನರನ್ನು ಕೂಡ ಲೈ ಡಿಟೆಕ್ಟಿಂಗ್ ಟೆಸ್ಟ್ ಹಾಕ್ಬಿಟ್ರೆ ಅವ್ರು ಮಾಡಿರೋ ಕಕ್ಕನ ಅವರೇ ತಿನ್ಬಿಡ್ಬೇಕು. ಆ ಮಟ್ಟಕ್ಕೆ ಈ ಧರ್ಮಸ್ಥಳದ ತನಿಖೆಯನ್ನ ಅವರು ಸುಳ್ಳಿನ ರೂಪದಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಇವನು ಮೊಹಂತಿ ಮತ್ತೆ ಇವ್ರು ಟೀಮ್ ಹಾಕಿರೋದು ಸತ್ಯ ಹರಿಶ್ಚಂದ್ರನ. ಇವರು 2 ಕಂಪ್ಲೇಂಟು ಭೀಮಂದೆ. ಮೊದಲ ಕಂಪ್ಲೇಂಟು ಭೀಮಂದೆ, ಅದು ಯಾರ ವಿರುದ್ಧವಾಗಿ ಅವನು ಕೊಟ್ಟಿದ್ದಾನೆ, ಏನೇನ್ ಹೇಳಿದ್ದಾನೆ ಅದೆಲ್ಲ ಸುಳ್ಳಂತೆ. ಎರಡನೇದು ಅವನ ವಿರುದ್ಧವಾಗಿ ಅವನ ಕೈಯಲ್ಲೇ ಕೊಡಿಸ್ಬಿಟ್ಟು ಈಗ SIT ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರೆ ಆಚೆ ಕಡೆ ಎಲ್ಲ ಓಡಾಡ್ತಾ ಇದಾರೆ. ಊನಪ್ಪ, ಆಚೆ ಕಡೆ ಮಹೇಶ್ ತಿಮ್ ರೋಡಿಗೆ 150 ಎಕರೆ ಗ್ರಾಂಟ್ ಮಾಡ್ಕೊಟ್ಟವ್ರೆ KDB ಅವರು, ಮಾರ್ಕೊಂಡು ಮಹೇಶ್ ತಿಮ್ ರೋಡಿಗೆ ಗಿರೀಶ್ ಮಠಣ್ಣರು ಓಡಾಡ್ತಾವ್ರೆ. ನಮ್ಮಂತ ಯೂಟ್ಯೂಬರ್ಗೆಲ್ಲ 100 ಎಕರೆ ಗ್ರಾಂಟ್ ಮಾಡ್ಕೊಟ್ಟವ್ರೆ ರಾಜ್ಯ ಸರ್ಕಾರ, ಡಿ ಕೆ ಶಿವಕುಮಾರ್. ನಾವೆಲ್ಲ ಮಾರ್ಕೊಂಡು ತಿನ್ಕೊಂಡು ಅದರಲ್ಲಿ ಓಡಾಡ್ತಾ ಇದೀವಿ. ನಮ್ಗೆಲ್ಲ ಬ್ರೀಫ್ ಕೇಸ್ಗಳು ಬಂದವೆ ಅಲ್ವಾ? ಯಾವ ನೈತಿಕತೆ ಇದೆ ನಿಮ್ಮ ಚಾನೆಲ್ ಅಲ್ಲಿ ನೀನ್ ಕೂತ್ಕೊಂಡು ಮಾತಾಡಕ್ಕೆ? ನಿನಗೆ ಯಾವ ನೈತಿಕತೆ ಇದೆ ಅಜಿತ? ಮೊದಲು ನಿನಗೆ ದಮ್ಮು ತಾಕತ್ತಿದ್ರೆ ಆ ರಾಜೀವ್ ಚಂದ್ರಶೇಖರ್ ಮಾವ ಮತ್ತೆ ಅವ್ರ ಹೆಂಡತಿ ಗ್ರಾಂಟ್ ಮಾಡ್ಕೊಟ್ಟಂತ ಲ್ಯಾಂಡ್ ನ ನಿಮ್ಮದೇ ಚಾನೆಲ್ ಕೂತ್ಕೊಂಡು ಫಸ್ಟ್ ಇಂಟ್ರೋ ಮಾಡಿ ಆತನ ಬಾಯಲ್ಲಿ ನಿಜ ಹೇಳಿಸು. ಆಮೇಲೆ ನೀನ್ ಧರ್ಮಸ್ಥಳದ ಬಗ್ಗೆ ಮಾತಾಡಿ ಅಂತೆ, ನಮಗೂ ಎಲ್ಲ ಸರ್ಟಿಫಿಕೇಟ್ ಕೊಡಿ ಅಂತೆ. ಹೋರಾಟಗಾರರಿಗೆ ನಿನ್ನಂತವನಿಂದ ಸರ್ಟಿಫಿಕೇಟ್ ತಗೊಬೇಕಾಗಿಲ್ಲಪ್ಪ. ಏನ್ ಸತ್ಯರಿಶನ ತುಂಡು ಕರ್ನಾಟಕ ಪೊಲೀಸು ಅವರ ಯೋಗ್ಯತೆಗೆ. ಅಜಿತ, ಕಳೆದ 2 ತಿಂಗಳಿಂದ ಸಾಲು ಪೊಲೀಸರು ಬೀದಿಗೆ ಬಂದ್ರಲ್ಲ, ಯಾರನ್ನಾರು ಪ್ರಶ್ನೆ ಮಾಡಿದ್ಯಾನೋ ನಿಮ್ಮ ಚಾನೆಲ್? ನೀನ್ ಪ್ರಶ್ನೆ ಮಾಡಿದ್ಯಾನೋ? ಹೋಗ್ಲಿ, ಪ್ರಶ್ನೆ ಮಾಡಿದ್ಯಾ? ಸೂರ್ಯನಗರದವನು 2 kg ಚಿನ್ನ ಹೆಂಡ್ರಿಗೆ ಒಡವೆ ಮಾಡಿಕೊಟ್ಟೆ. ಯಾವತ್ತಾದ್ರೂ ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಿದ್ದೋಗಿದೆ? ಈಗ ಅದೇ ಪೊಲೀಸ್ ಇಲಾಖೆ ಹೊಡಿಕೊಲ್ಲ ಧರ್ಮಸ್ಥಳದಲ್ಲಿ ಭೀಮನ್ ಕೈಯಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂತ ಸುಳ್ಳು ಕಂಪ್ಲೇಂಟ್ ಮೇಲೆ ಚಾರ್ಜ್ ಶೀಟ್ ಬರೆದ್ಬಿಟ್ರೆ ಪೊಲೀಸ್ ಇಲಾಖೆ ಸತ್ಯರಿಶ್ಚಂದ್ರ ತುಂಡು ಯಾವಾಗ ಆಯ್ತು ಗುರು? ಅದು ನಿನ್ನಿಂದ ಕಲಿಬೇಕಾ? ಅದು ಸುವರ್ಣ ನ್ಯೂಸ್ ಇಂದ ನಾವು ಇದನ್ನ ಸತ್ಯನ ತಿಳ್ಕೊಳ್ಬೇಕಾಗಿದ್ಯಾ? ಹಾಗಾದ್ರೆ ಅಲ್ಲ, ಈಗ ಯಾವ ಪೊಲೀಸ್ ಇಲಾಖೆ ಯಾವ ಭೀಮನ ಕೈಯಲ್ಲಿ ಅವನ ವಿರುದ್ಧ ಅವನ ಕೈಯಲ್ಲೇ ಕಂಪ್ಲೇಂಟ್ ಕೊಡಿಸ್ಬಿಟ್ಟು ಅದ್ರ ಮೇಲೆ ಚಾರ್ಜ್ ಶೀಟ್ ಹಾಕಿ ಇವಾಗ ಅದನ್ನ ಸತ್ಯ ಅಂತ ಹೇಳೋ ಅಂತ ಅದು ಸುವರ್ಣ ನ್ಯೂಸ್ ಚಾನೆಲ್ ಅವ್ರ ಬಗ್ಗೆ ನೀವು ಅದನ್ನ ಸತ್ಯ ಅಂತ ಹೇಳ್ಬೇಕಾ? ಕಮಾನ್ ಮ್ಯಾನ್, ನಿನಗೆ ಸತ್ಯ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಕರ್ಕೊಂಬ ರಾಜೀವ್ ಚಂದ್ರಶೇಖರ್ನ. ಅವ್ರ ಮಾವನಿಗೆ 150 ಎಕರೆ ಅಲ್ಲೇ ನೆಲಮಂಗಲ ಹತ್ರ ಗ್ರಾಂಟ್ ಮಾಡಿಕೊಟ್ರ ಲ್ಯಾಂಡ್ ನ ಮೊದಲು ಇಂಟ್ರೂ ಮಾಡು. ಆಗಿರೋ ಅಂತ ಹಗರಣದ ಬಗ್ಗೆ ನಿಂದೇ ನ್ಯೂಸ್ ಚಾನೆಲ್, ನೀನೇ ಆಂಕರ್. ಇಲ್ಲ ಅಂದ್ರೆ ನನ್ನನ್ನು ಕರೆ. ನಿನಗೆ ದಮ್ಮು ತಾಕತ್ತಿದ್ರೆ KDB 149 ಎಕರೆ ಲ್ಯಾಂಡ್ ಅನ್ನ ರಾಜೀವ್ ಚಂದ್ರಶೇಖರ ನಿಮ್ಮ ಓನರ್ ಗ್ರಾಂಟ್ ನಿಮ್ಮ ಓನರ್ ಫ್ಯಾಮಿಲಿಯವರು, ಅವ್ರ ಮಾವ ಅವ್ರ ಹೆಂಡತಿ ಗ್ರಾಂಟ್ ಮಾಡಿಸ್ಕೊಂಡ್ರ ಫಸ್ಟ್ ಅದನ್ನ ಡಿಬೇಟ್ ಮಾಡು. ನಿನಗೆ ನೈತಿಕತೆ ಅನ್ನೋದಿದ್ರೆ ಏನ್ ಹೇಳಿದ ನೀನು? ಪಾಪ ಪೊಲೀಸವ್ರಿಗೆ ಯಾಕೆ ಸಂಬಳ ಕೊಡ್ತಾ ಇಲ್ವಾ? ಏನೋ ಪುಕ್ಸಟೆ ಮಾಡ್ತಾವ್ರ? 2 ಲಕ್ಷ ಅವನು ಆ SIT ಮುಖ್ಯಸ್ಥ ಮೋಹಂತಿಗೆ 2.5 ಲಕ್ಷ ಸಂಬಳ, 2 ಕಾರು, 2 ಆಫೀಸು, 2 ಮನೆ ಮೇಲೆ. ಈಗ ಕಳೆದ 2.5 ತಿಂಗಳಲ್ಲಿ ಇವ್ರು ಕಲೆಕ್ಟ್ ಮಾಡ್ರು ಹಣನ ಲೆಕ್ಕ ಹಾಕ್ಬಿಟ್ರು ಅಂತಂದ್ರೆ ಈ SIT ಅವರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಾಕೊಂಡಂತ ಪೊಲೀಸರು ಇದಾರಲ್ಲ, ಕಳೆದ 2 ತಿಂಗಳಲ್ಲಿ ಚಿನ್ನ ಕದೀತಾರೆ, ATM ದರೋಡೆ ಮಾಡ್ತಾರೆ, ಲಾಡಿ ಬೀಸ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾರೆ, ಕಿಡ್ನಾಪ್ ಮಾಡ್ತಾರೆ, ಕಿಡ್ನಾಪ್ ಮಾಡಿಸಿ ವಸೂಲಿಗಿಳಿತಾರೆ. ಇಂಥ ಪೊಲೀಸ್ ಇಲಾಖೆಯಲ್ಲಿರುವಂತ SIT ಅವರು ಮಾಡಿರೋ ತನಿಖೆಯನ್ನ ನಾವು ಒಪ್ಕೊಂಡು ಅದು ಪಾಪ ಅಂತೆ. ಏನ್ ಸಂಬಳ ಕೊಡಲ್ಲ? ಏನ್ ಪುಕ್ಸಟೆ ಮಾಡ್ತಾನೆ ಮೊಹಂತಿ? ಮಂಜುನಾಥ್ ಗೌಡ ಸಂಬಳ ಕೊಡಲ್ಲ ಪಾಪ, ಮನೆಯಿಂದ ಅವನು ಡಬ್ಬ ಕಟ್ಕೊಂಡ್ಬಂದು ಅವನ್ ದುಡ್ಡಲ್ಲಿ ತನಿಖೆ ಮಾಡ್ತಾವನೆ. ಜನ ಅಂತ ತಿಂಗಳು ಸಂಬಳ ಎಣಿಸ್ತೇವೆ. ಅರ್ಥ ಆಯ್ತಾ? ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರ್ಗೆ, ಕರ್ನಾಟಕದಲ್ಲಿರೋ 7 ಲಕ್ಷ ಸರ್ಕಾರಿ ನೌಕರರಿಗೆ ಜನ ಅಂತ 31ನೇ ತಾರೀಕು ಸಂಬಳ ಎಣಿಸ್ತೀವಿ ನಮ್ ಟ್ಯಾಕ್ಸ್ ಇಂದ.
ಅದುಮ್ಕೊಂಡು ಮುಚ್ಕೊಂಡು ನಿಯತ್ತಾಗಿ ಕೆಲಸ ಮಾಡಕ್ಕೋಸ್ಕರ ಸಂಬಳ ಎಣ್ಸೋದು ಏನಂದೆ ನೀನು ಈಗ ಏನೋ ಈಗ ಇವನು ಯಾರೋ ಹುಡುಕಲ್ ಯಾರೋ ಭೀಮಾ ಇವಾಗ ಅವನ ವಿರುದ್ಧ ಅವನೇ ಕಂಪ್ಲೇಂಟ್ ಕೊಟ್ಬಿಟ್ಟು ಅವನು ಮಹೇಶ್ ತಿಮ್ರೋಡಿ ಇವ್ರ ಬಗ್ಗೆ ಮಾತಾಡ್ಬಿಟ್ರೆ ಅವನು ಸತ್ಯ ಹರಿಶ್ಚಂದ್ರ. ನಿನಗೆ ಅದು ಸತ್ಯ. ಅದೇ ಅವನು ಮೊದಲು ಕಂಪ್ಲೇಂಟ್ ಕೊಂಡು ಮೊದಲು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟ, ಯಾರನ್ನೂ ಕೂಡ ಎನ್ಕ್ವೈರಿ ಮಾಡಿದ್ರ ಆ ಕನ್ಕ್ಲೂಷನ್ಗೆ SIT ಅವ್ರು ಏನ್ ಬಂದ್ರು? SIT ಅವ್ರು ಏನಾದ್ರು ಕಕ್ಕ ತಿಂದ್ರ? ಭ್ರಷ್ಟಾಚಾರವನ್ನ ಕಕ್ಕ ತಿಂದ್ರ? ನೀನು ಸತ್ಯ ಹರಿಶ್ಚಂದ್ರನ? ನಿಮ್ಮ ಚಾನೆಲ್ ಸತ್ಯ ಹರಿಶ್ಚಂದ್ರ ಚಾನೆಲ್, ನೀನು ಸತ್ಯ ಹರಿಶ್ಚಂದ್ರ ತುಂಡು. ನೀನ್ ಹೇಳೋ ಮಾತನ್ನ ಜನ ನಂಬಬೇಕು. ಯಾವ ನೈತಿಕತೆ ಇದೆ ನಿನಗೆ? ಅಜಿತ್ ಹನುಮಕ್ಕನವರ್, ನಿನಗೆ ದಮ್ಮು ತಾಕತ್ತಿದ್ರೆ ನಿಮ್ಮ ಓನರ್ ರಾಜೀವ್ ಚಂದ್ರಶೇಖರ್ನ ಕರ್ಕೊಂಬಂದು ಆ 149 ಎಕರೆ ನೆಲಮಂಗಲ ಹತ್ರ ಇರೋ ಲ್ಯಾಂಡ್ ಅನ್ನ ಅವ್ರ ಮಾವನ ಅವ್ರ ಫ್ಯಾಮಿಲಿಯವರು ಗ್ರಾಂಟ್ ಮಾಡಿಸ್ಕೊಂಡು ಮಾರುತಿ ಉದ್ಯೋಗ ಲಿಮಿಟೆಡ್ಗೆ ಮಾರಾಕರು. ನೈತಿಕತೆ ಇದ್ರೆ ಮೊದಲು ಅದನ್ನ ಇಂಟ್ರೂವ್ ಮಾಡು. ಓಕೆ, ನಿನ್ನ ಸರ್ಟಿಫಿಕೇಟ್, ನಿನ್ನ ಚಾನೆಲ್ ರಾಜೀವ್ ಚಂದ್ರಶೇಖರ್ ನಡೆಸ್ತಾ ಇರೋ ಚಾನೆಲ್ ಅವರು ಕರ್ನಾಟಕದ ಜನರಿಗೆ ಸರ್ಟಿಫಿಕೇಟ್ ಕೊಡುವಂತ ಅವಶ್ಯಕತೆ ಖಂಡಿತ ಇಲ್ಲ. ಅದನ್ನ ತಗೊಂಡು ನಿನ್ನನ್ನು ಒಪ್ಪಗೋಣ ಅಂತ ಅವಶ್ಯಕತೆ ನಮಗೆ ಮೊದಲೇ ಇಲ್ಲ. ಯಾವ ಪೊಲೀಸ್ ಇಲಾಖೆ ಕೊಟ್ಟರು ಅಂತ ತನಿಖೆನ ನಾವು ಒಪ್ಕೊಬೇಕಾ? 2 ತಿಂಗಳಲ್ಲಿ ಸಾಲು ಬೀದಿಗೆ ಬಂದ್ರಲ್ಲೋ. ATM ದರೋಡೆ ಮಾಡಿದ್ರು, ಚಿನ್ನ ಕದ್ರು, ಲಾಡಿ ಬಿಚ್ಚಿದ್ರು, ರಿಯಲ್ ಎಸ್ಟೇಟ್ ಮಾಡಿದ್ರು, ಕಿಡ್ನಾಪ್ ಮಾಡಿದ್ರು, ವಸೂಲಿಗಿಳಿದ್ರು, ದರೋಡೆ ಮಾಡಿದ್ರು. ಇಂಥ ಪೊಲೀಸ್ ಇಲಾಖೆಯವರು ಮಾಡಿರೋ ಅಂತ SIT ತನಿಖೆನ ನಾವು ಒಪ್ಕೊಬೇಕಾ? ನಾವೇನು ಕಿವಿ ಮೇಲೆ ಲಾಲ್ಬಾಗ್ ಇಟ್ಕೊಂಡಿದ್ದೀರಾ ಏನೋ? ಒಂದಂತೂ ಅರ್ಥ ಮಾಡ್ಕೊಳ್ಳಿ. ಓಕೆ, ತಪ್ಪು ಯಾವನೇ ಮಾಡಿರ್ಲಿ ಅದು ನ್ಯಾಯಾಲಯ ನ್ಯಾಯಾಲಯ ಪೊಲೀಸರು ನ್ಯಾಯ ಕೊಟ್ಟಿಲ್ಲ ಅಂತಂದ್ರೆ ಅದು ಬೀದಿನಲ್ಲಿ ಜನತಾ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ. ನಾವು ತಗೊಂತೀವಿ. ಸುವರ್ಣದ ರಾಜೀವ್ ಚಂದ್ರಶೇಖರ್ ಶಿಷ್ಯ ಅವರ ಎಂಪ್ಲಾಯ್ ಅಜಿತ್ ಹನುಮಕ್ಕ ನಿನ್ನ ಸರ್ಟಿಫಿಕೇಟ್ ನಿನಗೇ ಇಲ್ಲ. ನಿಮ್ಮ ಚಾನೆಲ್ ಓನರ್ ಫ್ಯಾಮಿಲಿನೇ ದಾಬಾಸ್ಪೇಟೆ ಹತ್ರ ಲ್ಯಾಂಡ್ ಅನ್ನ ತಗೊಂಡು ಅವ್ರ ಫ್ಯಾಮಿಲಿಯವರು ಮಾರುತಿ ಉದ್ಯೋಗಕ್ಕೆ ಇಂಡಸ್ಟ್ರಿ ಮಾಡ್ತೀವಿ ಅಂತ ಹೇಳಿ ದಾಬಾಸ್ಪೇಟೆ ಹತ್ರ ಲ್ಯಾಂಡ್ ತಗೊಂಡು ನಿಮ್ಮ ಓನರ್ ಅವ್ರ ಫ್ಯಾಮಿಲಿಯವರು ಮಾರುತಿ ಉದ್ಯೋಗಕ್ಕೆ ಇವ್ರಿಗೆ ಮಾರ್ಬಿಟ್ಟು ಯಾವ ನೈತಿಕತೆ ಇದೆ ನಿಮ್ಮ ಚಾನೆಲ್ ಅವ್ರಿಗೆ? ನಿಮಗೆ ಯಾವ ನೈತಿಕತೆ ಇದೆ? ತಾವೇನು ಸತ್ಯಹರಿಶ್ಚಂದ್ರ ತುಂಡ ನೀವು ಸರ್ಟಿಫಿಕೇಟ್ ಕೊಡಕ್ಕೆ? ನೀವೇನು ಸತ್ಯಹರಿಶ್ಚಂದ್ರ ತುಂಡೇನ್ರಿ? ಎಲ್ಲ ಓಡಾಡ್ಕೊಂಡಿದಾರಂತೆ. ಯಾರು ಓಡಾಡ್ಕೊಂಡಿರೋದು? ಈಗ ನಾವು ಕೇಳ್ತೀವಿ. SIT ಅವರು ಎಷ್ಟು ಸಾವಿರ ಕೋಟಿ ಲಂಚ ಇಸ್ಕೊಂಡು ಎರಡು ಕಂಪ್ಲೇಂಟ್ ಇದೆ. ಭೀಮಾ ಕೊಟ್ಟರು 2 ಕಂಪ್ಲೇಂಟ್ ಅಲ್ಲಿ ಒಂದೊಂದು ಸತ್ಯ ಇನ್ನೊಂದು ಸುಳ್ಳು ಅಂತ ಹೇಳಕ್ಕೆ, ಮತ್ತೆ ಕೊಲೆಗಾರರು ಸಪೋರ್ಟ್ ಮಾಡಕ್ಕೆ SIT ಅವರು ಎಷ್ಟು ಸಾವಿರ ಕೋಟಿ ಲಂಚ ಇಸ್ಕೊಂಡು ಅದನ್ನ ಮಾಡಿದ್ರು. ಆಯ್ತು, ಓಕೆ, ಈಗ ನೀನ್ ಹೇಳೋ ವಾದನೆ ಒಪ್ಕೊಂಬಿಡೋಣ. ಓಕೆ, ಅಕ್ಸೆಪ್ಟೆಡ್, ನಾವು ಒಪ್ಕೊಂತೀವಿ. ಓಕೆ, ಇವರು ಷಡ್ಯಂತ್ರ ಮಾಡಿದಾರಂತ ಒಂದ್ ಕೆಲಸ ಮಾಡೋಣ. ಆ ಷಡ್ಯಂತ್ರ ಮಾಡಿರೋದನ್ನ ಒಪ್ಕೊಬೇಕು ಅಂತಂದ್ರೆ ಕರ್ನಾಟಕ 7 ಕೋಟಿ ಜನ ನಾನು ಒಪ್ಕೊಂತೀವಿ. ಅಜಿತಾ, ನಿನ್ನ DK ಶಿವಕುಮಾರ್ ನಿಮ್ಮ ನೀವು ಇವಾಗ ಈಗ ಒಂಥರ ಅವ್ರು ಹೆಂಗೆ ಅಂತಂದ್ರೆ ಈ ಕಡೆ 50 ಕಾಂಗ್ರೆಸ್ 50 ಬಿಜೆಪಿನಲ್ಲಿ ಕಾಲಿಟ್ರು ಅಂತ DK ಶಿವಕುಮಾರ್ ಕೂಡ ಡಬ್ಬಾ ಅಂತ ಹೇಳೋನೆ. ಓಕೆ, ಇವತ್ತು ಈ SIT ಹಳ್ಳ ಹಿಡಿಲಿಕ್ಕೆ ಕರ್ನಾಟಕದ ಉಪಮುಖ್ಯಮಂತ್ರಿ DK ಶಿವಕುಮಾರನೇ ಕಾರಣ ಅಂತ ನಮ್ಗೆಲ್ಲ ಗೊತ್ತಿದೆ. ಒಂದು ನಾವು ಕರ್ನಾಟಕದ 7 ಕೋಟಿ ಜನನ ಒಪ್ಕೊಳ್ಳೋಣ. ಮಹೇಶ್ ತಿಮ್ರೋಡಿನ ಮತ್ತೆ ಇವನ ಯಾರನ್ನ ಗಿರೀಶನ್ನ 5 ಜನನ ಇಷ್ಟು ಜನನು ಜೈಲ್ಗೆ ಹಾಕೋಣ. ಒಂದೇ ಒಂದು ಕಂಡೀಷನ್ ನಾವೆಲ್ಲ ಒಪ್ಕೊಂತೀವಿ. ಏನ್ ಗೊತ್ತಾ ಅದು? ಈ SIT 20 ಜನರನ್ನ ಲೈ ಡಿಟೆಕ್ಟೇಷನ್ ಅಂದ್ರೆ ಮಂಪರು ಪರೀಕ್ಷೆಗೆ ಹಾಕೋಣ. ಅವರ ಮಂಪರು ಪರೀಕ್ಷೆದಲ್ಲಿ ಅವ್ರು ಮಾಡಿರೋದು ಸತ್ಯ ಅಂತ ಗೊತ್ತಾಯ್ತು ಅಂತಂದ್ರೆ ಇಷ್ಟು ಜನರನ್ನ ಬೇಕಾದ್ರೆ ಜೈಲ್ಗೆ ಹಾಕ್ಸೋಣ. ಓಕೆ, ವಿತೌಟ್ ಟ್ರಯಲ್ ಇಷ್ಟು ಜನರನ್ನ ಟ್ರಯಲ್ಗೆ ಜೈಲ್ಗೆ ಹಾಕ್ಸೋಣ. ಈಗ ಒಂದ್ ಕೆಲಸ ಮಾಡು, ಅವ್ರು ಸತ್ಯಹರಿಶ್ಚಂದ್ರ ತುಂಡಲ್ವಾ? SITಗೆ ಹೇಳು, ಮಂಪರು ಪರೀಕ್ಷೆಗೆ ನಾವು ಅಪ್ಲಿಕೇಶನ್ ಹಾಕ್ತಿವಿ ಹೈಕೋರ್ಟ್ ಅಲ್ಲಿ. ಇವರು ಸುಳ್ಳು ತನಿಖೆ ಮಾಡಿಲ್ಲ, ಇನ್ಫ್ಲೂಯೆನ್ಸ್ ಒಳಗಾಗಿಲ್ಲ. ಜನ ದುಡ್ಡಿನ ಜನ ಕಾಂಚನ. DK ಶಿವಕುಮಾರ್ ಫೋನ್ ಮಾಡಿಲ್ಲ, ಸರ್ಕಾರದಿಂದ ಯಾವ್ದು ಇನ್ಫ್ಲೂಯೆನ್ಸ್ ಬಂದಿಲ್ಲ, ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ತನಿಖೆ ಆಗಿಲ್ಲ ಅಂತ ಮಂಪರು ಪರೀಕ್ಷೆನಲ್ಲಿ SIT ಅವರದ್ದು ಗೊತ್ತಾಯ್ತು ಅಂದ್ರೆ ದ ನೆಕ್ಸ್ಟ್ ಮೂಮೆಂಟ್ ಇವ್ರನ್ನ ಒಳಗಡೆ ಹಾಕೋಣ. ಅಕಸ್ಮಾತ್ ಮಂಪರು ಪರೀಕ್ಷೆನಲ್ಲಿ ಇವ್ರು ದುಡ್ಡಿಸ್ಕೊಂಡವ್ರೆ, ಇನ್ಫ್ಲೂಯೆನ್ಸ್ ಒಳಗಾಗವ್ರೆ, ಇವರು ಮಾಡಿರೋದು ತನಿಖೆ ಅಂತ ಗೊತ್ತಾದ್ರೆ ಮೊದಲು ಅವ್ರನ್ನ ಜೈಲ್ಗೆ ಹಾಕಿ ನೇಣಿಗೆ ಹಾಕ್ಬೇಕಾಗತ್ತೆ. ಓಕೆ, ಚಾಲೆಂಜ್ ಅಕ್ಸೆಪ್ಟೆಡ್. ಥ್ಯಾಂಕ್ಸ್ ಅ ಲಾಟ್. ಮತ್ತೆ ಲೈವ್ ಮಾಡ್ತೀನಿ, ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಲೈವ್ ಮಾಡ್ತೀನಿ. ಥ್ಯಾಂಕ್ ಯು.